ಜುಜುಲಾಲಿ ನಾನಾಡುವೆ ನನ್ನ ಮುದ್ದು ಕಂದ ನೀನಾಗುವೆ. ಹೊಳ್ಬೇಡೆ ನನ್ನ ಚಿನ್ನ ನೀನೆ, ನನ್ನ ಮುದ್ದೆ, ನನ್ನ ಬಂಗಾರ. ಅಯ್ಯೋಯ್ಯೋಯ್ಯೋ ಏನ್ ಚೆನ್ನಾಗದೆ. ಜುಜುಲಾಲಿ ದೂರಿ ಕಂದ ಮನೆ ದುಕಲಾಲಿ ನನ್ನ ಮುದ್ದು ಚಂದ್ರಳಿ ನನ್ನ ಚಿನ್ನ. ಲಾಲಿ 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 ನನ್ನವನ ನನ್ನ ಚಿನ್ನ. ಲಾಲಿ ನೀನು ಅದೇ ಕಂಗತ್ತಿ ನೀನು ಯಾವಾಗಲೂ ಬರೀ ಹೇಳೋದೇ ನಿನ್ನ ಕೆಲಸ. ಯಾಕವಂಗತ್ತಿ ನೀನು? ಅಮ್ಮ ಇಲ್ವೇ ಇಲ್ಲಿ? ಇರು ನಿಮ್ಮ ಅಪ್ಪನ ಕೈಲಿ ನಿಂಗೆ ಹೊಡಿಸ್ತೀನಿ ಇರು. ಓ ಯಾವಾಗ ನೋಡಿದ್ರು ನೀನು ಬರೀ ಹಿಂಗೆ ಆಟ ಆಡ್ತಾ ಕೂತ್ಕೊಳ್ಳೋದೆಯಾ? ಇನ್ನೇನು ಇಲ್ಲ, ಅವನ್ನ ಹೊಟ್ಟೆ ಉರ್ಸ್ಕೊಂಡು ಅಮ್ಮನ್ನ ಹೊಟ್ಟೆ ಉರ್ಸ್ಕೊಂಡು ಸುಮ್ ಕೂತಿರೋದೆಯಾ ನೀನು? ಸುಮ್ ಬಾಯಿ ಮುಚ್ಚ ನೀನು. ಅದು ಯಾಕಂಗೆ ಅಳ್ತಿದ್ದಿ ನೀನು? ಲಾಲಿ ಕಂದ ಲಾಲಿ ನನ್ನವನ ನನ್ನ ಚಿನ್ನ ದೂರಿ ಕಂದಮ್ಮನ ನನ್ನ ಮುದ್ದು. ಲಾಲಿ ಸುಮ್ಮನಿರವ ಇರು. ಅನ್ನ ತಿನ್ಸಿದ್ರು ತಿನ್ಸಿಸ್ಕೊಳಕಿಲ್ಲ, ಹಾಲು ಕುಡಿಸಿದ್ರು ಕುಡಿಸಿಸ್ಕೊಳಕಿಲ್ಲ. ನೀನು ಯಾಕಂಗೆ ಹೊಟ್ಟೆ ಉರ್ಸಿ ನೀನು? ಯಾಕಂಗೆ ಆಡಿ ನೀನು? ಸುಮ್ಮನಿರು. ಅವು ನಂಗೆಲ್ಲ ಹೊಟ್ಟೆ ಉರ್ಸಾರ. ಅಮ್ಮಂಗೆ ಹೇಳ್ಬಿಡ್ತೀನಿ, ಅಮ್ಮ ಬಂದರೆ ನಿನ್ಗೆ ಹೊಡೆಸ್ಬಿಡ್ತೀನಿ. ಚೆಂಗ್ಲಾಡ್ತಾವನೆ ನಿನ್ನ ಮೊಮ್ಮಗನ ಮೊಮ್ಮಗಳು ಚೆಂಗ್ಲಾಡ್ತಾವಳೆ, ಬೈಲಿ ನಿನ್ಗೆ ಹೊಡಿಸ್ತೀನಿ ಅಂದ್ಬಿಟ್ಟು ಹೊಡಿಸ್ತೀನಿ ಇರು ನಿನಗೆ. ಅಮ್ಮ ಬರಲಿ ಸೊಸಿಲಮ್ಮ ಬರಲಿ ಮಾಡಿಸ್ತೀನಿ ನಿನಗೆ. ಮಾಮ ಬರಲಿ ಇರು, ನವೀನ್ ಮಾಮ ಬರಲಿ ನಿನಗೆ ಹೊಡಿಸ್ತೀನಿ. ಅಲ್ಲ ನೀನು ಯಾಕಂಗೆ ಆಡ್ತಿದ್ದೀನಿ ನೀನು? ನೀನು ಸಂಡೆ ಗಂಟೆ ಅಳ್ತಾ ಕೂತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋರು? ನಿಮ್ಮ ಅಪ್ಪ ಕೆಲಸದಿಂದ ಬರ್ತದೆ, ಏನು ಊಟ ಕೊಡನೆ ನಿನ್ನೆ ಎತ್ಕೊ ಕೂತ್ಕೊಳ್ಳೋಣ. ಮುಚ್ಚು ಬಾಯ ನೀನು. ಹಾಂ ಯಾಕಂಗೆ ಹತ್ತಿ ನೀನು? ಯಾವಾಗಲೂ ಬರೀ ಹೇಳೋದೇ ಅಲ್ವಾ ನೀನು? ಬರೀ ಹೇಳೋದೇ ನಿನ್ನ ಕೆಲಸ, ಇನ್ನೇನು ಇಲ್ಲ. ಸಂಡೆ ಗಂಟೆ ಅಳು ಅಳು ಅಳು, ಇನ್ನೇನು ಮಾಡಲ್ಲ ನೀನು. ಇರು ನಿಮ್ಮ ಅಪ್ಪ ಬರಲಿ ಮುಟ್ಟು ನೋಡ್ಕೊಳಂಗೆ ಓಡಿಸ್ತೀನಿ ನಿನಗೆ. ಕೆಲಸ ಮಾಡೋದ್ಬಾರ್ದು, ನಿಮ್ಮಪ್ಪ ಕಷ್ಟಪಟ್ಟು ಸುಸ್ತಾಗಿ ಬರ್ತದೆ. ಅವ್ರಿಗೆ ಊಟ ಮಾಡ್ಕೊಡೋದ್ಬಾರ್ದು, ಅಡುಗೆ ಮಾಡ್ಕೊಡ್ಬಾರ್ದು. ನಿನ್ನೆ ನೋಡ್ತಾ ಕೂತ್ಕೊ. ಒಂದು ಗಳಿಗೆ ಉಸಿ ಸಮಾಧಾನ ಮಾಡ್ಕೊಳ್ಳೋದು ಅನ್ನಕ್ಕಿಲ್ಲ ನೀನು. ಬರೀ ಅಳ್ತಾ ಕೂತ್ಕೊಳ್ಳೋದು ಅಳ್ತಾವ. ಥೂ ಕೊಳಕಿ ಸುಸ್ಸು ಮಾಡ್ಕೊಬಿಟ್ಟಿರೋದ ಸುಸ್ಸುನ ಬಟ್ಟೆನೆಲ್ಲವ ಒದ್ದೆ ಮಾಡ್ಬಿಟ್ಟಲ್ಲ ನೀನು. ಹೇಳ್ಬೇಕು ತಾನೇ ಮೊದಲೇ ನೀನು ಉಚ್ಚೆ ಮಾಡ್ತೀನಿ ಅಂತ. ತೊಡೆ ಮೇಲೆ ಮಾಡ್ಬಿಟ್ಟು ಬಟ್ಟೆನೆಲ್ಲ ಹಾಳು ಮಾಡ್ಬಿಟ್ಲು ಕೊಳಕಿ. ಬರೀ ಈಗ ತಾನೇ ಅವ್ನು ಗಳತ್ತಾನೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಇಕ್ಕ ಬಂದೀವ್ನಿ. ಇದನ್ನು ಹಾಳು ಮಾಡಿ ಕೂರಿಸ್ಬಿಟ್ಟ ಉಚ್ಚೆ ಮಾಡ್ಬಿಟ್ಟು ನೀನು. ಇರು ಬೇರೆ ಬಟ್ಟೆ ಇಕ್ಕ ಬರ್ತೀನಿ ಇರು ಸುಮ್ಮನೆ ನೀನು. ಆಮೇಲೆ ಉಳ್ಗಿಲ್ಕ ಬಂದ್ಬಿಟ್ಟು ಇಲ್ಲೇ ಮನಿಕೋ ಹತ್ತಾಗಿತ್ತ ಹೋಗ್ಬೇಡ, ಬೇರೆ ಬಟ್ಟೆ ಇಕ್ಕ ಬರ್ತೀನಿ. ನನ್ನ ಮಗಿಗೆ ಇಷ್ಟುದ್ದಕ್ಕೆ ಬರೀ ಆಟ ಮಾಡೋದಯ್ಯ. ಇರವ ಅಳ್ಬೇಡ, ಬಟ್ಟೆ ಇಕ್ಕ ಬರ್ತಾನೆ ಇರು, ಅಳ್ಬೇಡ ನೀನು. ಬಾ ಏನು ಕಂದ ನನ್ನ ಹಸ್ರನೇ ಆಯ್ತದೆ. ನನ್ನ ಮಗಿಗೆ ಮೊದಲು ದೃಷ್ಟಿ ತೆಗಿಬೇಕು. ದೃಷ್ಟಿಯ ಅಮ್ಮ ನಿನ್ನ ನೋಡಕ್ ಬರ್ತೀನಿ ಅಂತಿತ್ತು ಕಣಪ್ಪ. ಅಮ್ಮ ನಿನ್ನ ನೋಡಕ್ ಬರ್ತೀನಿ ಸುಮಾರು ದಿವಸ ಆಗದೆ ನೋಡಿ ಅಂತ. ನವೀನ್ ಮಾಮನು ಅಷ್ಟೇಯ. ಆಮೇಲೆ ಇವನವನಲ್ಲ ಪಾಪ ಮಾವನ ಮಗ, ಅವನು ಬರ್ತೀನಿ ಅಂತಿದ್ದ ನೀನು ನೋಡಕ್ಕೆ. ಪಾರತಿನಿ ಬರ್ತೀನಿ ಅಂತಿದ್ದು. ನಾನು ಅನ್ಕೊಂಡೆ ಅವನಿಗೆ ಮದುವೆ ಮಾಡ್ಬಿಡದ ನೀನು ಅಂತ. ಚೆನ್ನಾಗಿರ್ತದೆ ಒಳ್ಳೆಯ. ನವೀನ್ ಮಾಮ ನಿನ್ನ ಹೊಸಿ ಚೆನ್ನಾಗಿ ನೋಡ್ಕೊಳಕಿರಕನವ, ಭಾರಿ ಚೆನ್ನಾಗಿ ನೋಡ್ಕೊತದೆ. ಕೇಳ್ತಾ ಇರ್ತದೆ ಸಂಜೆ ಗಂಟ ಮಗ್ಳೇನ್ ಮಾಡ್ತಿದ್ದಾಳು ಅಂತ. ನೀನು ಹಿಂಗೆ ನೀನು ಕುತ್ಕೊಂಡು ಹಿಂಗೆ ಮಾಡ್ತಾ ಕೂತಿದ್ದೀಯ ನೀನು? ಅಳ್ತವ ಬರೀ ಹೇಳೋದ್ಬಿಟ್ರೆ ಏನೂ ಇಲ್ಲ. ಅಮ್ಮನಿಗೆ ಬರೀ ಕೆಲಸ ಕೊಡೋದೆಲ್ಲ ಇರು ನೀನು. ಸಂಜೆ ಗಂಟ ಕೆಲಸ ಕೊಡೋದೆಲ್ಲ ಇರು. ಬಾ ಹತ್ರಪ್ಪ. ನೀನು ಬರೋಕಿಲ್ಲ ಬಿಡು. ಎಲ್ಲಿ ಬಂದೆ ನೀನು? ಅಮ್ಮನೇ ಬರ್ಬೇಕು ಅಂತ ಆಟ ಜಾಸ್ತಿ ನಿನಗೆ. ಅಪ್ಪನಿಗೆ ಆಟ ಬರೀ ಅಪ್ಪನ ಬುದ್ಧಿನೇ, ಒಂಚೂರು ಅವನ ಬುದ್ಧಿ ಇಲ್ಲ ನಿನಗೆ. ಅಲ್ಲ ನನ್ನ ಮಗಿನ ಇಷ್ಟು ಜೋರಾಗಿ ಎತ್ತ ಕೂತೀನಲ್ಲ, ಕೈಗೆ ಉಳುಕ್ಬಿಟ್ರೆ ಏನು ಮಾಡೋದು? ಅವ್ವ ಬಿಟ್ಟಳ ನನ್ನ ಹಂಗೆ ಸಾಯ್ಸಾಕ್ಬಿಡ್ತಾಳೆ ಅಷ್ಟೇ. ಮಗಿಗೆ ನೋಡಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಓತು ಅಳದ ಕೈ ಜೋರಾಗಿ ಎತ್ಬಿಡ್ತು ಮಗಿನ. ಅಲ್ಲ ನಿಮ್ಮ ಅಪ್ಪ ಇನ್ನೂ ಬರ್ನೇ ಇಲ್ವಲ್ಲ? ಎಲ್ಲೋಯ್ತು ನಿಮ್ಮಪ್ಪ? ಅಮ್ಮನೂ ಇಲ್ಲ, ಅಮ್ಮನೂ ಬಂದಿಲ್ಲ, ತಾತನೂ ಎತ್ತಗೋ ಹೋಗವ್ರೆ. ಹಣ್ಣು ತರಕಾರಿ ಎಲ್ಲ ತರಕ್ಕೆ ನಿನಗೆ. ನಿನಗೇನಾದ್ರು ಅಡುಗೆ ಮಾಡ್ಕೊಡ್ಬೇಕಲ್ಲ, ನಿನಗೇನಾದ್ರು ತಿನ್ಸ್ಬೇಕಲ್ಲ. ನಾನು ಹೆಚ್ಚಾಗಿ ತಿಂದ್ರೆ ತಾನೇ ನಿನಗೂ ಹೆಚ್ಚಾಗಿ ಊಟ ಎಲ್ಲ ತಿನ್ಸೋಕ್ಕಾಗೋದು, ಹಾಲೆಲ್ಲ ಕುಡ್ಸೋಕ್ಕಾಗೋದು. ಅದಕ್ಕೆ ಹಣ್ಣು ಸೊಪ್ಪು ಎಲ್ಲ ತರಕೋಗಬೇಕಲ್ಲವೇ. ಅಮ್ಮನೂ ತಾತನ ತರಕೋಗರೆ ಇರು. ಅಪ್ಪ ಬರಲಿ ಹೇಳ್ತೀನಿ ನಿನ್ನ ಮೇಲೆ ಚಾಡಿನ. ಬರೀ ನಿಮ್ಮಂಗೆಯ ಬುದ್ಧಿ. ನನಗೊಂದು ಚೂರು ಬುದ್ಧಿ ಕಲ್ತಿಲ್ಲ, ಹಾಳಾದ್ದು ಬರೀ ನಿಮ್ಮಂಗೆಯ. ಎಷ್ಟು ಸಮಾಧಾನ ಕಲ್ಸಿದದು. ನನಗೆ ಕಾಪ ಮಾಡ್ಕೊಳಕಿಲ್ಲ, ಏನೂ ಇಲ್ಲ. ಯಾವಾಗಲೂ ನಗ್ಮುಖ ಅಪ್ಪನಂಗೆಯ. ನನ್ನಂಗೊಂದು ಚೂರಾರು ಕಲ್ತಿದ್ಯಾ ನೀನು? ಮುಸುಡಿ ನೋಡು ಮುಸುಡಿಯ ನೋಡೋಕೊಂಚೂರು ನನ್ನಂಗೆ ಇದ್ಯಾ ಅಷ್ಟೇಯ. ಬುದ್ಧಿ ಅಲ್ಲ ನಿಮ್ಮ ಅಪ್ಪಂದೆಯ. ನಂದಿನಿ ಏನ್ ಮಾಡ್ತಿದ್ದೀರಾ? ಅಯ್ಯೋ ಬನ್ನಿ, ನಿಮ್ಗೆ ಕಾಯ್ಕ ಕೂತಿದ್ದೆ ನಾನು. ಅಲ್ಲ ಇಷ್ಟೊಂದು ಗಂಟೆ ಏನು ಮಾಡ್ತಿದ್ರಿ? ನಿಮ್ಮ ಮಗಳು ಅಳ್ತಾ ಏನ್ ಹೇಳ್ತಿದ್ದೀರಾ ನಂದಿನಿ ಅವರೇ? ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಯಾವ ಮಗಳು? ಇಲ್ವಾ ಅದು ಯಾಕಂಗೆ ಆಡ್ತಿದ್ರಿ ನೀವು? ನನ್ನ ತೊಡೆ ಮೇಲೆ ಯಾಕೆ ಕೂತಿಲ್ವಾ? ಓ ಇನ್ನೂ ಏಪ್ರಿಲ್ ಬಂದಿಲ್ಲ, ಆವಾಗಲೇ ಫೂಲ್ ಮಾಡಕ್ ಶುರು ಮಾಡ್ಬಿಟ್ರಾ ನೀವು?
ಅಲ್ಲ ನೀವ್ ಯಾಕಂಗ್ ಆಡಿದ್ರಿ ನೀವು ಏನ್ ನನ್ನೇ ನಮ್ಮ ಹಂಗೆ ಮಾಡ್ತಾ ಇದ್ದೀರಾ ಏಪ್ರಿಲ್ಗೆ ಬನ್ನಿ ಸುಮ್ಮನೆ ಅಳ್ತಾವಳೆ ಅಪ್ಪ ಬೇಕು ಅಂತ ಆಗ್ಲಿಂದವ ಅಡುಗೆ ಮಾಡಿ ಬರ್ತೀನಿ ಹೊಸ ಮಗಿನ ಇಟ್ಕೊಳ್ಳಿ ಬನ್ನಿ. ನಂದಿನಿ ಅವರೇ, ನಿಮ್ಮ ಆ್ಯಕ್ಟಿಂಗ್ ಇದೆಯಲ್ಲ ಇದಕ್ಕೆ ಆಸ್ಕರ್ ಅವಾರ್ಡ್ ಕೊಟ್ರು ಕಡಿಮೆನೆ. ಏನು ಹೆಂಗ್ ಆ್ಯಕ್ಟಿಂಗ್ ಮಾಡ್ತೀರಾ? ಇನ್ನೂ ಏಪ್ರಿಲ್ ಇನ್ನೂ ಇದೆ. ಆಮೇಲೆ ಫೂಲ್ ಮಾಡಿವ್ರಿ, ಸುಮ್ಮನಿರಿ. ಏನು ಸಮಾಚಾರ? ಏನು ಮಾಡ್ತಿದ್ರಿ? ಇದು ಮಾತು ಅಂದ್ರೆ ಇದು. ಅಲ್ಲ ನಾನು ನೋಡಿದ್ರೆ ನಿಮ್ಮ ಮಗಳನ್ನ ಎತ್ಕ ಕೂತೀವ್ನಿ, ಕೆಲ್ಸಕ್ಕೆ ಹೋಗಕ್ಕೆ ಇದು ಮಾಡಕ್ ಕೊಡ್ತಾಯಿಲ್ಲ, ಆಟ ಮಾಡ್ತಾ ಕೂತವಳೆ ಮಗಿನ ಎತ್ಕೊಳ್ಳಿ ನಾನು ಹೋಗಿ ಅಡುಗೆ ಮಾಡಿ ಬರ್ತೀನಿ ಅಂತ ಅತ್ತೆ ಮಾವ ತರಕಾರಿ ತರಕ್ಕೆ ಹೋಗೋರೆ. ನೀವು ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದ್ದೀರಲ್ಲ ನೀವು, ಅದು ಯಾಕಂಗೆ ಆಡ್ತಿದ್ರಿ ತಕೊಳ್ಳಿ ಮಗಿನ. ಅಲ್ಲ ಇದೇನಿದು? ನಂದಿನಿ ಅವ್ರು ಯಾಕೆ ಇತ್ತೀಚೆಗೆ ಈ ಥರ ಆಡ್ತಿದ್ದಾರೆ? ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಗೊಂಬೆನ ಹಾಕ್ಕೊಂಡು ಮಗು ಮಗು ಅಂತ ಇದ್ದಾರೆ. ಅಪ್ಪ ಅಮ್ಮ ನೋಡಿದ್ರೆ ಕೆಳಗಡೆನೆ ಕೂತಿದ್ದಾರೆ, ತರಕಾರಿ ತರಕ್ಕೆ ಹೋಗಿದ್ದಾರೆ ಅಂತಾರೆ. ಏನಿದು ಇವ್ರ ಮಾತಿನ ಅರ್ಥ? ಇದು ಯಾಕೆ ಈ ಥರ ಆಡ್ತಿದ್ದಾರೆ ಇವರು? ಇತ್ತೀಚೆಗೆ ಇವ್ರ ನಡವಳಿಕೆನೇ ಒಂಥರ ಬದಲಾಗ್ಬಿಟ್ಟಿದೆ. ಇವ್ರ ಬಿಹೇವಿಯರೇ ಒಂಥರ ಇಷ್ಟ ಬಂದಾಗ ಮಾತಾಡ್ತಾರೆ. ನನಗೆ ಅರ್ಥ ಆಗಲ್ಲ, ಏನಾಗೋದಿಲ್ಲ. ಏನಾಗಿದೆ ಇವನು? ಮೊದಲು ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಇವ್ರನ್ನ ತೋರಿಸ್ಬೇಕು. ಯಾವಾಗಲೂ ಗೊಂಬೆನ ಪಕ್ಕದಲ್ಲಿ ಇಟ್ಕೊಂಡು ನಾನೆಲ್ಲ ಏನೋ ತಮಾಷೆ ಈ ಥರ ಮಾಡ್ತಾರೆ ಅಂದರೆ ಇವ್ರು ಡೈಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಗೊಂಬೆ ಇಟ್ಕೊಳ್ಳೋದು, ಮಗು ಥರ ಮುದ್ದು ಮಾಡೋದು. ಏನಾಗಿದೆ ಇವ್ರಿಗೆ? ನನಗೆ ತುಂಬ ತಲೆ ಕೆಡ್ತಾ ಇದೆ. ಯಾಕೆ ಈ ಥರ ಇವರು ಬರ್ತಾ ಬರ್ತಾ ಈ ಥರ ಆಗ್ತಿದ್ದಾರೆ? ಸೂರ್ಯವರೇ ತಕೊಳ್ಳಿ ಮಗಿನ. ಅದು ಯಾಕಂಗೆ ಆಡ್ತಿದ್ದೀರಿ ನೀವು? ಮಗಿನ ಕಂಡ್ರೆ ನೀವು ಆಸೆನೆ ಪಡಕ್ಕಿಲ್ವಲ್ಲ, ಯಾವಾಗ ನೋಡಿದ್ರೆ ಬೇಡ ಬೇಡ. ಯಾಕೆ ಸೂರ್ಯವರೇ ಹೆಂಗೆ ಆಡಿದ್ರಿ ನೀವು? ಅಲ್ಲ ನಂದಿನಿ ಅವರೇ, ಮಗು ಎಲ್ಲಿದೆ? ನಿಮ್ ಕಣ್ ಕಾಣಕ್ಕಿಲ್ವಾ? ನಾನು ತೊಡೆ ಮೇಲೆ ಮನ್ಗಿಸ್ಕೊಂಡಿವ್ನಿ. ಮಗ ಎಲ್ಲಿದ್ದದು ಸಂತೆ ಗಂಟ. ಅತ್ತೆ ಮಾವನ್ಗೆ ಹೇಳ್ತೀನಿ ರೀ, ಮಗಿನ ಎತ್ಕೊಳಕಿಲ್ಲ, ಸುಮ್ಮನೆ ಏನೋ ಆಸೆನೆ ಪಡಕಿಲ್ಲ ಅಂತ. ಈ ಮಗ ನಿಮ್ ನೋಡಿದ್ರೆ ಯಾವಾಗಲೂ ನೆಗಾಡ್ತಿರ್ತದೆ. ಅಲ್ಲಿ ನೋಡಿ ಇಷ್ಟೊಂದು ಗಂಟ ಬರೀ ಹೇಳ್ತಿತ್ತು, ನಿಮ್ ನೋಡ್ಬಿಟ್ಟು ನೆಗಾಡ್ತಾ ಇದೆ. ತಕೊಳ್ಳಿ ಮಗಿನ ನೀವು. ಅಪ್ಪ ಅಮ್ಮ ಎಲ್ಲೋದ್ರು? ಆಗ್ಲಿ ಹೇಳಿಲ್ವಾ ತರಕಾರಿ ತರಕಿನ ಹೋಗವ್ರೆ ಅಂತ? ವಾತಾರನೆ ಅಂತಿದ್ರು ತರಕಾರಿ ತಗೊಬತ್ತೀನಿ, ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟವೆ ಅಂತ ಅಂತಿದ್ರು. ಅದಕ್ಕೆ ತರಕಾರಿ ಎಲ್ಲ ತರಕ್ ಹೋಗವ್ರೆ. ಅಲ್ಲಿ ಗಂಟೆ ಏನಾರು ರೆಡಿ ಮಾಡ್ಕೊತಿರ್ತೀನಿ ಇದಕ್ಕೆ ಅಡುಗೆಗೆ. ಬಂದ ತಕ್ಷಣ ತರಕಾರಿ ಕುಯ್ದುಬಿಟ್ಟು ಏನಾರು ಮಾಡಾದ. ನಿಮ್ಗೇನು ಬೇಕು ನಿಮ್ಗೇನು ಮಾಡ್ಕೊಡನೆ. ಅಲ್ಲಿ ಗಂಟೆ ಮಗಿನ ನೋಡ್ಕೊಳ್ಳಿ. ಇವಳು ಹುಚ್ಚ ಇದ್ಬಿಡ್ತಾಳೆ. ಹುಷಾರು ಒಂದೆರಡು ಬೇರೆ ಸೀಟ್ ಹಾಕೊಳ್ಳಿ, ಅದ್ರ ಮೇಲೆ ಮನ್ಗಿಸ್ಕೊಳ್ಳಿ, ಬಟ್ಟೆ ಎಲ್ಲ ಗಲೀಜು ಮಾಡ್ಬಿಡ್ತಾಳೆ. ಇಲ್ಲಾಂದ್ರೆ ಹೋಗಿ ಬೇರೆ ಬಟ್ಟೆ ಬನ್ನಿ, ಇದು ನೋಡೋಕ್ಕೆ ಚೆನ್ನಾಗದೆ. ಬೇರೆ ಬಟ್ಟೆ ಬನ್ನಿ. ನಾನುವೇ ಈಗ ತಾನೇ ಹುಚ್ಚ ಇದ್ಬಿಡ್ತು ಮಗ, ಬೇರೆ ಬಟ್ಟೆ ಬಂದೆ. ಅದಕ್ಕೆ ಬೆಳಗ್ಗೆಯಿಂದ ಹುಚ್ಚ ಇದ್ಬಿಡೋದು, ಇಲ್ಲ ಕಕ್ಕ ಮಾಡ್ಬಿಡೋದು, ಹಂಗೆಲ್ಲ ಮಾಡವಳೆ. ಓಸಿ ಬಟ್ಟೆ ಬದಲಾಯಿಸಿದನ, ಹೇಳಿದ ಮಾತು ಕೇಳಕ್ಕಿಲ್ಲ, ಕತೆನೂ ಕೇಳಕ್ಕಿಲ್ಲ. ಬೇರೆ ಐಕ್ಳು ಹುಚ್ಚ ಮಾಡ್ಬೇಕು ಕಕ್ಕ ಮಾಡ್ಬೇಕು ಅಂದ್ರೆ ಕಿರ್ಚ್ಕತವೆ. ಇವಳು ಏನು ಮಾಡಕ್ಕಿಲ್ಲ, ಬರೀ ಹಂಗೆ ಸುಮ್ಮನೆ ಮೆತ್ತಗೆ ಹುಚ್ಚ ಇದ್ಬಿಡೋದು ಕೊಳಕ್ ಮುಂಡೆ. ಅಲ್ಲ ನೀವು ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ನಂದಿನಿ. ಇದು ಯಾಕೆ ಈ ಥರ ಆಡ್ತಾ ಇದ್ದೀರಾ ನೀವು? ಅಲ್ಲ ನಾನೇನು ಮಾಡಿದನು? ನೀವು ಯಾಕಂಗೆ ಆಡ್ತಿದ್ದೀನಿ? ನೀವು ತಕೊಳ್ಳಿ ಮೊದಲು ಮಗಿನ ತಗೊಳ್ಳಿ, ಇಲ್ಲಿಗೆ ಹೇಳ್ತೀನಿ. ನೀವು ಅಡುಗೆನೂ ಮಾಡೋದು ಬೇಡ, ಏನು ಮಾಡ್ಬಿಡ್ಬೇಡ. ಗಂಗಾ ಅವ್ರು ಬರ್ತಾರೆ, ಅವ್ರು ಮಾಡ್ಕೊತಾರೆ. ನೀವು ಯಾಕೆ ತಲೆ ಕೆಡ್ಸ್ಕೊಂತೀರ ಅಡುಗೆ ಬಗ್ಗೆ? ಕೊಡಿಲೇ ಗೊಂಬೆನ ಕೊಡಿ, ನಾನು ಅಲ್ಲಿ ಇರ್ತೀನಿ. ಅಲ್ಲ ನಿಮ್ಗೆ ಚೂರು ಗೊತ್ತಾಯ್ಕಿಲ್ವಾ? ಮಗಿನ ಗೊಂಬೆ ಅಂತಿದ್ದೀರಲ್ಲ, ನಾನೆಲ್ಲ ಜೋರಾಗಿ ಮಗಿನ ಕೈ ಎತ್ಬಿಟ್ಟೆ ರಟ್ಟೆನ ನೋದೋದೇನೋ ಅಂತ ಬೇಜಾರು ಮಾಡ್ಕೊಂಡು ಕೂತೀವಿ. ಮಗಿಗೆ ಗೊಂಬೆ ಗಿಂಬೆ ಅಂತ ಇದ್ದೀರಿ, ಜೋರಾಗಿ ಎತ್ಬಿಟ್ಟಿರಿ. ತಕೊಳ್ಳಿ ಮೆಲ್ಲಗೆ ಇಟ್ಕೊಳ್ಳಿ. ನಂಗೆ ಏನಂದ್ರೆ ಏನೂ ಅರ್ಥ ಆಗ್ತಿಲ್ಲ. ಇದು ಯಾಕೆ ಈ ಥರ ಆಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಿಂದ? ಈ ಬಿಹೇವಿಯರ್ ಬರ್ತಾ ಬರ್ತಾ ತುಂಬ ಈ ಥರ ಗೊಂಬೆ ಇಟ್ಕೊಂಡು ಮಗು ಅಂತಿದ್ದಾರೆ, ಸುಸ್ಸು ಮಾಡ್ತು ಅಂತಿದ್ದಾರೆ. ಗೊಂಬೆ ಎಲ್ಲ ಸುಸ್ಸು ಎಲ್ಲ ಮಾಡ್ತವ. ನನಗೆ ಏನಾಗಿದೆ ಇವ್ರಿಗೆ? ಏನು ಗೊಂಬೆನ ಮಗು ನಿಜವಾದ ಮಗು ಅನ್ಕೊಬಿಟ್ಟಿದ್ದಾರೆ ಹೆಂಗೆ? ಸೂರ್ಯವರೇ ಅದೇ ಅವನು ಫೋನ್ ಮಾಡಿತ್ತು, ಮಗಿನ ನೋಡಕ್ಕೆ ಹೊಸಿ ಆಸೆಗಿಲ್ಲ. ಸರಿ, ಏನು ಮಾಡೋಣ? ಅವನು ಕರೆಯದ ಮಗಿನ ನೋಡ್ಕೊಂಡು ಹೋಗ್ಲಿ. ಬಂದ್ಬಿಟ್ಟು ಹೋಯ್ತೀನಿ, ಕೆಲಸ ಅದೇ ಇಲ್ಲಿ ಇರಕ್ಕಿಲ್ಲ, ಒಂದು ದಿವಸ ಬರ್ತೀನಿ ಅಂತಿತ್ತು. ಸರಿ ಬವ್ವ ಅಂತ ಹೇಳಿನಿ, ಅಣ್ಣನು ಬರ್ತೀನಿ ಅಂದಾನೆ. ಅದಕ್ಕೆ ನಿಮ್ಮ ಮಗಳಿಗೆ ಹೇಳ್ತಿದ್ದೆ, ಇರು ಅಮ್ಮನುವೆ ಮಾವನು ಬರ್ತದೆ ಅಂತ. ಅಲ್ಲ ಅವಳು ನೋಡ್ರೆ ಅಪ್ಪ ಬೇಕು ಅಂತ ಕೇಳ್ತಾಳೆ. ನೀವು ನೋಡಿದ್ರೆ ಎತ್ಕೊಳಕ್ಕೆ ಒಪ್ಪಕ್ಕಿಲ್ವಲ್ಲ ನೀವು ಮಗಿನ. ಅದಕ್ಕೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲಿಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.